ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ಸ್ಮಾರ್ಟ್ ಫೋನ್ಗಳಂದ್ರೆ ಅವಕ್ಕೆ ಸಿಕ್ಕಾಪಟ್ಟೆ ಹಣ ಸುರಿಬೇಕು. ಅವು ನಮ್ಮ ಅಂಗೈ ಸೈಜಿನ ಮಿತಿ ಮೀರಿ ಬೆಳೆಯುವಂಥವು ಅನ್ನೋ ಕಾಲ ಹೋಯ್ತು. ಈಗ ಲೋ ಬಜೆಟ್ ಸ್ಮಾರ್ಟ್ ಫೋನ್ಗಳು ಬರ್ತಾ ಇವೆ. ಆದರೆ ಅಂಥ ಒಂದೆರಡು ಮೊಬೈಲ್ಗಳನ್ನು ನೋಡಿದಾಗ ಈ ಮೊಬೈಲ್ಗಳಲ್ಲಿ ಯಾವ ನಿಜಕ್ಕೂ ಸ್ಮಾರ್ಟ್ ಅನ್ನೋ ಗೊಂದಲ ನಿಮಗೆ ಕಾಡ್ಬೋದು. ಹಾಗಾಗಿ ಆಯ್ಕೆ ವಿಷಯದಲ್ಲಿ ನೀವು ಕೂಡ ಸ್ಮಾರ್ಟ್ ಆಗಿರಬೇಕು. ಸೋನಿ ಎರಿಕ್ಸನ್ ಲಿವ್ ವಿತ್ ವಾಕ್ಮೆನ್ ಮತ್ತು LG ಆಪ್ಟಿಮಸ್ ಹಬ್ ಎಂಬ ಎರಡು ಮೊಬೈಲ್ಗಳಲ್ಲಿ ನಾನು ಯಾವುದನ್ನು ತಬ್ಬಲಿ ಅನ್ನೋ ಪ್ರಶ್ನೆ ನಿಮ್ಮಲ್ಲಿದ್ದರೆ ಈ ವಾರದ ರಿವ್ಯೂ ನಿಮ್ಮ ಕಷ್ಟಕ್ಕೆ ಒಂದಷ್ಟು ಸಹಾಯ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಈಗ ಬನ್ನಿ ಶೋರೂಮ್ಗೆ ಹೋಗೋಣ. ಈ ಸತಿ ನಾನು ಎರಡು ಫೋನನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದೀನಿ. ಎರಡು ಕೂಡ ಸಾಧಾರಣ ಒಂದೇ ರೇಂಜಿನ ಫೋನು, ಎರಡು ಕೂಡ ಆಂಡ್ರಾಯ್ಡ್ ಫೋನ್ಸ್. ಸೊ ಈ ಎರಡು ಫೋನ್ನ ನಾನು ಯಾಕೆ ಜೊತೆಗೆ ತಂದಿದ್ದೀನಿ ಅಂತಂದರೆ, ಸೋನಿ ಎರಿಕ್ಸನ್ ಮತ್ತು LG ಈ ಎರಡು ಫೋನ್ಗಳಿಗೆ ಕಾಂಪಿಟೇಷನ್ ಇದೆ. ಯಾಕಂತಂದರೆ ಅಲ್ಲಿ ನೀವು ಯೂಶ್ವಲಿ ಸ್ಯಾಮ್ಸಂಗ್ನ ಆಂಡ್ರಾಯ್ಡ್ ಫೋನ್ಗಳು ಜಾಸ್ತಿ ಸೇಲ್ ಆಗುತ್ತೆ, ಅದ್ರ ನಂತರ ಸೇಲ್ ಆಗೋದು LG ಮತ್ತು ಸೋನಿ ಎರಿಕ್ಸನ್ನ ಆಂಡ್ರಾಯ್ಡ್ ಫೋನ್ಗಳು. ಅದ್ರ ಜೊತೆಗೆ HTCನೂ ಸೇಲ್ ಆಗುತ್ತೆ, ಬಟ್ ಅದು ಸ್ವಲ್ಪ ಟಾಪ್ ಎಂಡ್ ಫೋನ್ಗಳು ಜಾಸ್ತಿ ಇರುತ್ತೆ. ಈ ಎರಡು ಫೋನ್ಗಳನ್ನು ಕಂಪೇರ್ ಮಾಡಿದ್ರೆ ಈ ಎರಡು ಫೋನ್ಗಳು ಲುಕ್ ವೈಸ್ ಇದು ಬೆಟರ್ ಇದ್ರೂ ಕೂಡ ಇದರಲ್ಲಿ ಗೊರಿಲ್ಲಾ ಗ್ಲಾಸ್ ಡಿಸ್ಪ್ಲೇ ಇದೆ. ಸೊ ಇದರ ಡಿಸ್ಪ್ಲೇ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ಇದರ ಬ್ರೈಟ್ನೆಸ್ ತುಂಬಾನೇ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಇದಕ್ಕೆ. ಆದರೆ ಪ್ರೈಸ್ ವೈಸ್ ನೋಡೋದಾದ್ರೆ ಈ ಫೋನ್ 13,500 ರೂಪಾಯಿ ರೇಂಜಿಗೆ ಬರುತ್ತೆ. ಇದು ಸಾಧಾರಣ 15,000 ಅಂದಾಜು ಇದರಲ್ಲಿ ಬರುತ್ತೆ. ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಕಡಿಮೆಗೆ ಸಿಗಬಹುದೋ ಏನೋ. ಇದು ಲಿವ್ ವಿತ್ ವಾಕ್ಮೆನ್ ಅನ್ನೋ ಫೋನು. ಯಾಕಂದರೆ ಇದು ಸೋನಿ ಎರಿಕ್ಸನ್ನ ಒಂದು ಸ್ಪೆಷಾಲಿಟಿ ಏನಿದೆ, ವಾಕ್ಮೆನ್ ಸೀರೀಸ್, ಆ ಸೀರೀಸ್ನಲ್ಲಿ ಬರುತ್ತೆ. ಇದು ರೆಗ್ಯುಲರ್ LG ಆಪ್ಟಿಮಸ್ ಸೀರೀಸ್ನ LG ಆಪ್ಟಿಮಸ್ ಹಬ್ ಫೋನ್. ಸೊ ಈ ಫೋನನ್ನು ಸ್ವಲ್ಪ ನೋಡೋದಾದರೆ ಈ ಫೋನ್ ಜೊತೆಗೇನೆ ಇಲ್ಲಿ ಡೆಡಿಕೇಟೆಡ್ ವಾಕ್ಮೆನ್ ಬಟನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೇನೆ ಒಂದು ಸ್ಪೆಷಲ್ ಹೆಡ್ಸೆಟ್ನ ಬೆನೆಟರ್ನ ಹೆಡ್ಸೆಟ್ನ ಕೂಡ ಫ್ರೀ ಕೊಡ್ತಾರಂತೆ. ಸೊ ಓವರ್ ಆಲ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಯಾವುದೇ ಡೌಟ್ ಬೇಡ. ಅದ್ರ ಜೊತೆಗೇನೆ ಇದರಲ್ಲಿ ಇಂಟರ್ನಲ್ ಮೆಮೊರಿ 512 MB ಕೊಟ್ಟರು ಕೂಡ 2 GB ಕಾರ್ಡ್ ಕೊಡ್ತಾರೆ. ಎಕ್ಸ್ಪ್ಯಾಂಡಬಲ್ ಅಪ್ ಟು 32 GB ಇದೆ. ಈ ಎರಡು ಫೋನ್ಗಳಲ್ಲಿ 5 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ಇದ್ರೂ ಕೂಡ ಇದರಲ್ಲಿ ಫ್ಲ್ಯಾಶ್ ಇದೆ. ಪ್ಲಸ್ ಇದರಲ್ಲಿ 720p ಅಂದರೆ ಬೇಸಿಕ್ HD ನಿಮಗೆ ರೆಕಾರ್ಡ್ ಮಾಡುವಂಥ ಪಾಸಿಬಿಲಿಟಿ ಕೂಡ ಇದೆ. ಇದರಲ್ಲಿ ಮಾತ್ರ VGA ಮೋಡಲ್ ಮಾತ್ರ 5 ಮೆಗಾಪಿಕ್ಸೆಲ್ ರೆಕಾರ್ಡ್ ಮಾಡುವ. ಸೊ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್, ನೀವು ರೆಕಾರ್ಡ್ ಮಾಡಿದ್ರೆ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್ ಪ್ಲಸ್ ನೀವು ಟಿವಿನಲ್ಲಿ ನೋಡಬೇಕು ಅಂತಂದರೆ ಇದರಲ್ಲಿ HD ರೆಕಾರ್ಡ್ ಆಗಿರುತ್ತೆ. ಸೊ ಬೆಟರ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಎಲ್ಲಾನು ಕಂಪೇರ್ ಮಾಡಿದ್ರೆ ಸೋನಿ ಎರಿಕ್ಸನ್ನ ಈ ಫೋನ್ ಗೆಟ್ಸ್ ಅ ಥಮ್ಸ್ ಅಪ್ ಇನ್ ದಿಸ್ ರಿವ್ಯೂ. ಸೋನಿ ಎರಿಕ್ಸನ್ ಬ್ರ್ಯಾಂಡ್ ನೇಮ್ ದೊಡ್ಡದು, LG ಹೇಗೋ ಗೊತ್ತಿಲ್ಲ. ಅದರಲ್ಲಿರೋ ಫೀಚರ್ಗಳ ವಿವರ ಏನು ಅಂತೆಲ್ಲ ಸುಮ್ಮನೆ ಯೋಚನೆ ಮಾಡ್ತಾ ಕೊಡೋ ಕೆಲಸ ಇನ್ನೂ ಇಲ್ಲ ಅಲ್ವಾ? ಈ ಎರಡು ಬಜೆಟ್ ಸ್ಮಾರ್ಟ್ ಫೋನ್ಗಳ ನಡುವಿನ ವ್ಯತ್ಯಾಸ ನಿಮಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಈಗ ನೋಡೋಣ ಬನ್ನಿ ಈ ವಾರದ ಗ್ಯಾಜೆಟ್ ಗ್ಯಾಲರಿಯಲ್ಲಿರೋ Xperia X HD ಮೊಬೈಲ್ ಐಬಾಲ್ TV ಟ್ಯೂನರ್. Xperia ಸರಣಿಯ ಹೊಸ ಸ್ಮಾರ್ಟ್ ಫೋನ್ ಇದು. ಸೋನಿ ಎರಿಕ್ಸನ್ನ ಹೈ ಎಂಡ್ ವರ್ಷನ್. 4.3 ಇಂಚಿನ HD ರಿಯಾಲಿಟಿ ಡಿಸ್ಪ್ಲೇ ಈ ಮೊಬೈಲ್ನ ಪ್ರಮುಖ ಆಕರ್ಷಣೆ. ಅಲ್ಲದೆ 1.5 GHz ಪ್ರೊಸೆಸರ್ನಿಂದಾಗಿ ಎಲ್ಲ ಕೆಲಸವು ಸೂಪರ್ ಫಾಸ್ಟ್ ಆಗಿರುತ್ತದೆ. 12 MP ಕ್ಯಾಮೆರಾ, ಫುಲ್ HD ವಿಡಿಯೋ, 720p ಫ್ರಂಟ್ ಕ್ಯಾಮೆರಾ, X ಲೌಡ್ ಸ್ಪೀಕರ್ಸ್, ಕ್ಲಿಯರ್ ಬಾಸ್, ಕ್ಲಿಯರ್ ಸ್ಟೀರಿಯೋ, ಟಿವಿ ಔಟ್ ಇರುವ ಪ್ಲೇಸ್ಟೇಷನ್ ಸರ್ಟಿಫೈಡ್ ಆಂಡ್ರಾಯ್ಡ್ 2.3 ಮೊಬೈಲ್ ಇದು.
ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನಲ್ಲಿ ಟಿವಿ ಟ್ಯೂನರ್ ಇಲ್ಲದಿದ್ದರೆ ಚಿಂತೆ ಇಲ್ಲ. ನೀವೀಗ ಕೇವಲ USB ಪೆನ್ ಡ್ರೈವ್ನಂತಹ ಈ ಟಿವಿ ಟ್ಯೂನರ್ ಬಳಸಿ ನಿಮ್ಮ ಫೇವರೆಟ್ ಚಾನೆಲ್ಗಳನ್ನು ವೀಕ್ಷಿಸಬಹುದು. ಇದು ಐಬಾಲ್ USB ಟಿವಿ ಸ್ಟಿಕ್, ಕ್ಲಿಯರ್ ಪಿಕ್ಚರ್ ಕ್ವಾಲಿಟಿ, ಪಾಸ್ ಲೈವ್ ಟಿವಿ ರೆಕಾರ್ಡಿಂಗ್, ಸ್ಟಿಲ್ ಇಮೇಜ್ ಕ್ಯಾಪ್ಚರ್ ಮತ್ತು FM ರೇಡಿಯೋ ಸೌಲಭ್ಯ ಕೂಡ ಇದರಲ್ಲಿದೆ. ಅಲ್ಲದೆ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಗಳು ಸಹ ಇದರ ಜೊತೆಯಲ್ಲೇ ಬರುತ್ತದೆ. ಅನ್ಲಾಕ್ ಟು ಡಿಜಿಟಲ್ ಕನ್ವರ್ಷನ್ ಕೂಡ ಇದೆ. ಇದು ಬೇಕೋ ಬೇಡವೋ ಅಂತ ನೀವು ಡಿಸೈಡ್ ಮಾಡಿ. ನಾವ್ ಐಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಬೆಲೆ ಸುಮಾರು 15,000 ರೂಪಾಯಿ. ನೀವು ನಮ್ಮ ಶೋ ಬಗ್ಗೆ ಏನೇನೆಲ್ಲ ಅಂದ್ಕೊಂಡಿದ್ದೀರಿ ಅನ್ನೋದನ್ನ ನಮಗೆ ಹೇಳಿ. ನಿಮಗೆ ಇವತ್ತಿನ ಎಪಿಸೋಡ್ ಲೈಕ್ ಆಗಿದ್ರೆ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಟ್ವಿಟರ್ನಲ್ಲಿ ನಮ್ಮನ್ನ ಫಾಲೋ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆದು ನಮಗೆ feedback@suvarnanews.in ಕಳಿಸ್ಕೊಡಿ. ಈ ಎಪಿಸೋಡ್ನ ನೀವು ನೋಡೋದಕ್ಕೆ ಮಿಸ್ ಮಾಡಿದ್ರೆ suvarnanews.tv ಭೇಟಿ ನೀಡಿ. ಅಲ್ಲಿ ನಮ್ಮ ರೈಟ್ ಕ್ಲಿಕ್ ಎಪಿಸೋಡ್ನ ನೋಡಬಹುದು. ಈಗ ನಾನು ರೈಟ್ ಕ್ಲಿಕ್ನಿಂದ ರೈಟ್ ಹೇಳೋ ಸಮಯ. ಸೊ ದಿಸ್ ಇಸ್ ಪ್ರದೀಪ್ ಸೈನಿಂಗ್ ಔಟ್ ಫ್ರಮ್ ರೈಟ್ ಕ್ಲಿಕ್.